ಹಾಯ್ ಮತ್ತೆ ಬಂದಿದ್ದೀನಿ. ಇವತ್ತೊಂದು ಎಗ್ ಬಿರಿಯಾನಿ ಮಾಡುವ. ಎಗ್ ಬಿರಿಯಾನಿ ಮಾಡಲಿಕ್ಕೆ ನಾನು ತಗೊಂಡಿರೋದು 5 ಎಗ್ ಆಯಿತಾ. ಅದನ್ನು ಉಪ್ಪು ಹಾಕಿ ಬೇಯಿಸಿ 70% ಅಷ್ಟೇ ಬೇಯಿಸಿ ಆಯಿತಾ. ಆದಮೇಲೆ 2 ಟೊಮೆಟೊ ಮತ್ತು ಒಂದು ದೊಡ್ಡದು ಈರುಳ್ಳಿ, ಸಣ್ಣ ಸಣ್ಣದಾದರೆ 2, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಕಟ್ ಮಾಡಿ ಸೈಡಲ್ಲಿ ಇಡಿ. ಆದಮೇಲೆ ನೀವು ಒಂದು ಮಿಕ್ಸಿ ಜಾರಿಗೆ ಪುದೀನ ಸೊಪ್ಪು 1 ಮುಷ್ಟಿ, ಕೊತ್ತಂಬರಿ ಸೊಪ್ಪು 1 ಮುಷ್ಟಿ, 6 ಕಾಯಿಮೆಣಸು ಮತ್ತು ನೀವು ಕಟ್ ಮಾಡಿರೋದ್ರಲ್ಲಿ ಸ್ವಲ್ಪ ಟೊಮೆಟೊ ತೆಗೆದು ಮಿಕ್ಸಿ ಮಾಡಲಿಕ್ಕೆ ಅದಕ್ಕೆ ಹಾಕ್ಕೊಳ್ಳಿ ಆಯಿತಾ. ಅದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಆಯಿತಾ. ರುಬ್ಬಿ ಸೈಡಲ್ಲಿ ಇಡಿ ಆಯಿತಾ. ಆದಮೇಲೆ ಇವಾಗ ನೀವು ಎಗ್ ಬೇಯಿಸಿರೋದೇನಿದೆಯಲ್ಲ ಅದನ್ನು ಸೈಡಾಗಿ ಒಂದು 4 ಸೈಡ್ಗೂ ಕಟ್ ಕೊಡಿ ಆಯಿತಾ. ಯಾಕಂದರೆ ಅದು ಇವಾಗ ಎಣ್ಣೆಯಲ್ಲಿ ನಾವು ಸ್ವಲ್ಪ ಫ್ರೈ ಮಾಡಿದಾಗ ಸ್ವಲ್ಪ ನಿಮಗೆ ಸ್ಪೈಸಿಯನ್ನು ಹಾಕಿರ್ತೀವಲ್ಲ ಸ್ವಲ್ಪ ಇದಾಗುತ್ತೆ, ಎಳ್ಕೊಳ್ಳುತ್ತೆ ಅಂತ. ಆದಮೇಲೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಟರ್ಮರಿಕ್ ಮತ್ತು ಸ್ವಲ್ಪ ಖಾರದ ಮೆಣಸಿನ ಪುಡಿ ಸ್ವಲ್ಪ ಹಾಕಿ ಆಯಿತಾ. ಆದಮೇಲೆ ಬೇವ್ರ ಸೊಪ್ಪು ಅಥವಾ ಕರಿಬೇವು ನೀವು ಯಾವುದು ಹೇಳ್ತಿರೋದು, ಕರಿಬೇವು ಸೊಪ್ಪು ಅಂತೀವಿ ನಾವು, ಬೇವ್ರ ಸೊಪ್ಪು ಅಂತೀವಿ ಆಯಿತಾ. ಹಾಗಾಗಿ ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆಯಿತಾ. ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಇದು ನೀವೇನು ಕಟ್ ಕೊಟ್ಟಿರೋ ಎಗ್ ಇದೆಯಲ್ಲ ಅದನ್ನು ಹಾಕಿ ಆಯಿತಾ. ಅದನ್ನು ಹಾಕಿದ ಮೇಲೆ ಅದನ್ನು ಸ್ವಲ್ಪ ಸ್ಲೋ ಆಗಿ ಫ್ರೈ ಮಾಡಿ ಆಯಿತಾ. ಸ್ವಲ್ಪ ಫ್ರೈ ಆದ ಅಷ್ಟರ ತನಕ ನೀವು ಒಂದು ಫುಲ್ ಸೈಡ್ ಒಂದು ಸ್ವಲ್ಪ ಇದು ಬ್ರೌನ್ ಆಗೋ ತನಕ, ಬ್ರೌನ್ ಅಂದರೆ ತೀರ ಬೇಡ, ಒಂದು ಸ್ವಲ್ಪ ಸಾಕು ಆಯಿತಾ. ಆದಮೇಲೆ ಅದನ್ನು ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಶಿಫ್ಟ್ ಮಾಡಿ. ಎಲ್ಲ ನೀವೇನು ಎಗ್ ಅದಕ್ಕೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀರಲ್ಲ ಅಂದರೆ ಫ್ರೈ ಮಾಡ್ತಾ ಇದ್ದೀರಲ್ಲ ಆ ಎಗ್ಗನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಆಯಿತಾ. ಶಿಫ್ಟ್ ಮಾಡಿ ಆದಮೇಲೆ ನೀವು ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಆಯಿತಾ. ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ನಿಮಗೆ ಸ್ಪೈಸಸ್ ಏನು ಬೇಕಲ್ಲ, ಪಲಾವ್ ಎಲೆ, ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಇಂಥದ್ದನ್ನು ನೀವು ಅದಕ್ಕೆ ಆ್ಯಡ್ ಮಾಡಿ ಆಯಿತಾ. ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಫ್ರೈ ಮಾಡಿ, ಅದು ಬ್ರೌನ್ ಶೇಪ್ ಬರೋ ತನಕ ಫ್ರೈ ಮಾಡಿ ಓಕೆನಾ. ಫ್ರೈ ಆದ ತಕ್ಷಣ ನೀವೇನು ಸ್ವಲ್ಪ ಕರಿಬೇವು ಸೊಪ್ಪು ಅಥವಾ ಬೇವ್ರೆ ನೀವು ಎರಡರಲ್ಲಿ ಯಾವ್ದು ಹೇಳ್ತೀರಿ ಅದನ್ನು ಸ್ವಲ್ಪ ಹಾಕಿ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಓಕೆನಾ. ಮಿಕ್ಸ್ ಮಾಡಿ ಆದಮೇಲೆ ನೀವು ಏನು ಕಟ್ ಮಾಡಿರುವಂತಹ ಈರುಳ್ಳಿ ಹಾಕಿ ಆಯಿತಾ. ಈರುಳ್ಳಿ ನೀವು ಯಾಕಂದರೆ ಅದನ್ನು ಹಾಕಿ ದೊಡ್ಡದು ಈರುಳ್ಳಿ ಕಟ್ ಮಾಡಿದರೆ ಓಕೆ, ನಿಮಗೆ ಜಾಸ್ತಿ ಈರುಳ್ಳಿ ಬೇಕು ಅಂತ ಹೇಳಿದ್ರೆ ಇನ್ನು ಒಂದು ಎಕ್ಸ್ಟ್ರಾ ನೀವು ಬೇಕಾದರೆ 2 ಈರುಳ್ಳಿ ಹಾಕ್ಬೋದು. ಆದಮೇಲೆ ಏನು ಟೊಮೆಟೊ ಇದೆಯಲ್ಲ, ಟೊಮೆಟೊ ಪ್ಲಸ್ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಬ್ರೌನ್ ಶೇಪ್ ಬರ್ತಾ ಇದೆ ಅಂದಾಗ ನೀವೇನು ಮಾಡಿ, ರುಬ್ಬಿ ಇಟ್ಟಿರುವಂತಹ ಮಸಾಲ ಇದೆಯಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಮಿಕ್ಸಿ ಜಾರಿಗೆ ಮತ್ತೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಮತ್ತೆ ಆ್ಯಡ್ ಮಾಡಿ ಆಯಿತಾ. ಮಿಕ್ಸಿ ಜಾರಿದ್ದು ಕ್ಲೀನ್ ಮಾಡಿ ಅದಕ್ಕೆ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಕುದಿಲಿಕ್ಕೆ ಬಿಡಿ ಸ್ವಲ್ಪ. ಆದಮೇಲೆ ಅದಕ್ಕೆ ನಿಮಗೆ ಎಷ್ಟು ಉಪ್ಪು ಬೇಕಲ್ಲ ನೀವು ಅಷ್ಟು ಉಪ್ಪು ಹಾಕಿ. ಇವಾಗ ಸ್ವಲ್ಪ ಹಾಕಿ ಉಪ್ಪು ಹಾಕಿದ ಮೇಲೆ ಅದಕ್ಕೆ ಒಂದು ಗರಂ ಮಸಾಲ ನಿಮ್ಮ ಹತ್ರ ಇದ್ದರೆ ಗರಂ ಮಸಾಲ ಪೌಡರ್ ಹಾಕಬೇಕು ಆಯಿತಾ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿದ್ದೇನೆ. ಆದಮೇಲೆ ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಮೆಣಸಿನ ಪುಡಿ ಹಾಕಿದ್ದೇನೆ. ಸ್ವಲ್ಪ ಅರ್ಧ ಟೇಬಲ್ ಸ್ಪೂನು ಟರ್ಮರಿಕ್ ಅರಶಿನದ ಪುಡಿ ಹಾಕಿದ್ದೇನೆ. ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿತಾ. ಆದಮೇಲೆ ನಿಮ್ಮ ಹತ್ರ ಬಿರಿಯಾನಿ ಮಸಾಲ, ಎಗ್ ಬಿರಿಯಾನಿ ಮಸಾಲ 2 ಟೇಬಲ್ ಸ್ಪೂನ್ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಯಾಕಂದರೆ ಅದು ಕುದೀತಾ ಇದ್ದಾಗೆ ಹಸಿ ವಾಸನೆ ಹೋಗ್ತಾ ಇದ್ದಾಗೆ ನೀವೇನು ಮಾಡಿ, ನೀವು ರೈಸ್ ಹಾಕಿ. ರೈಸ್ ನಾನಿಲ್ಲಿ 1 ಲೋಟ ತಗೊಂಡಿದ್ದೇನೆ ಆಯಿತಾ. 1 ಲೋಟ ಮತ್ತು ಸ್ವಲ್ಪ ಜಾಸ್ತಿ ಹಾಕಿದೆ, 1/4 ಅಂತ ಅನ್ಕೋಬೋದು ಆಯಿತಾ. 1/4 ರೈಸ್ ಹಾಕಿದ್ದೇನೆ. ರೈಸ್ ಹಾಕಿ ನೀವು ಮಿಕ್ಸ್ ಮಾಡಿ ಆಯಿತಾ. ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ನೀರು ಸೇರಿಸಿ. ನಾನು ನೀರು ಇಲ್ಲಿ 1/4 ಲೋಟಕ್ಕೆ 3 ಲೋಟ ನೀರು ಹಾಕ್ತಾ ಇದ್ದೇನೆ ಆಯಿತಾ. 3 ಲೋಟ ನೀರು ಹಾಕಿ ಆದಮೇಲೆ ನಿಮ್ಮ ಹತ್ರ ಒಂದು ಅರ್ಧ ಲೆಮನ್ ಹಾಕಬೇಕು ಆಯಿತಾ. ಮತ್ತು ನಿಮಗೆ ಎಷ್ಟು ಉಪ್ಪು ನೀವು ಸ್ವಲ್ಪ ನೋಡಿ, ಉಪ್ಪು ನಿಮಗೆ ಎಷ್ಟು ಬೇಕು ಅದರ ಮೇಲೆ ನೀವು ಕ್ವಾಂಟಿಟಿ ಮೇಲೆ ಹಾಕ್ಬೋದು. ಮತ್ತು ನೀವು ಲೆಮನ್ ಕೂಡ ಅರ್ಧ ಲೆಮನ್ ಹಾಕಿ
ಆಯಿತಾ. ಅರ್ಧ ಲೆಮನ್ ಸಾಕಾಗುತ್ತೆ. ಆದಮೇಲೆ ಅದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿ, ಲೆಮನ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀವು ಏನು ಎಗ್ಗನ್ನು ಫ್ರೈ ಮಾಡಿ ಇಟ್ಟಿದ್ರಲ್ಲ ಆ ಎಗ್ಗನ್ನು ಅದಕ್ಕೆ ಹಾಕಿದ ಮೇಲೆ ನೀವು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಅದನ್ನು ಕರೆಕ್ಟ್ ಒಂದು ಅಂದರೆ ಎಲ್ಲ ಹತ್ರ ಹಾಕಬೇಡಿ, ಸ್ವಲ್ಪ ಸೈಡ್ ಹಾಕಿ ಅದನ್ನೇನು ಮಾಡಿ ಮಿಕ್ಸ್ ಮಾಡದೆ ಹಾಗೆ ನೀವು ಕುಕ್ಕರ್ ಮುಚ್ಚಳ ಮುಚ್ಚಿ ಆಯಿತಾ. ನಾನಿಲ್ಲಿ 2 ವಿಸಿಲ್ ಹಾಕ್ಸಿದ್ದೀನಿ ಆಯಿತಾ. 2 ವಿಸಿಲ್ ಆದಮೇಲೆ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೇನೆ ಆಯಿತಾ. 2 ವಿಸಿಲ್ ಆದ ತಕ್ಷಣ ನೀವು ಓಪನ್ ಮಾಡಿ ಆದಮೇಲೆ ನೋಡಿ, ಯಾಕಂದರೆ ಜಾಸ್ತಿ ಅದು ಡ್ರೈಯೂ ಆಗಬಾರ್ದು ಅಥವಾ ಜಾಸ್ತಿ ನೀರು ಕೂಡ ಇರಬಾರ್ದು ಆಯಿತಾ. ಓಪನ್ ಮಾಡಿ ಆದಮೇಲೆ ಅಲ್ಲಿ ಬಿರಿಯಾನಿ ರೆಡಿ ಆಯಿತು ಆಯಿತಾ. ಆದಮೇಲೆ ನಿಮಗೆ ಇಲ್ಲಿ ಬಿರಿಯಾನಿಯಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ, ನಿಮಗೆ ಉಪ್ಪೇನಾದರೂ ಕಡಿಮೆ ಆಯಿತು ಅಂದರೆ ನೀವಿಲ್ಲಿ ರೈತ ಮಾಡ್ಕೋತೀರಲ್ಲ ಅಲ್ಲಿ ನೀವು ಇದು ಮಾಡ್ಕೋಬೇಕು. ರೈತ ಮಾಡಲಿಕ್ಕೆ 1 ಟೊಮೆಟೊ, 1 ಈರುಳ್ಳಿ, 1 ಕಾಯಿಮೆಣಸು ಇಷ್ಟು ತಗೊಂಡ್ರೆ ಸಾಕು ಆಯಿತಾ. ಇದನ್ನೆಲ್ಲ ಕಟ್ ಮಾಡಿದ್ದನ್ನು ಒಂದು ಪಾತ್ರೆಗೆ ಹಾಕಿ ಆದಮೇಲೆ ಅದನ್ನು ಏನು ಮಾಡಿ, ನಿಮಗೆ ಎಷ್ಟು ಮೊಸರು ಬೇಕು, ನಾನಿಲ್ಲಿ 1 ಕಪ್ಪಷ್ಟು ನಾನು ಮೊಸರು ತಗೊಂಡಿದ್ದೇನೆ. ನೀವು ಕಟ್ ಮಾಡಿರೋವಂಥದ್ದನ್ನೆಲ್ಲ ಹಾಕಿದ ಮೇಲೆ ಆ ಮೊಸರನ್ನು ಅದಕ್ಕೆ ಹಾಕಿ ಆಯಿತಾ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ನಾನು ನೀರಲ್ಲಿ ಉಪ್ಪನ್ನು ಮಿಕ್ಸ್ ಮಾಡಿ ನೀರು ಸೇರಿಸ್ತಾ ಇದ್ದೇನೆ. ನೀವೇನು ಮೊಸರು ಹಾಕ್ತಾ ಇದ್ರಲ್ಲ, ಗಟ್ಟಿ ಮೊಸರು ಹಾಕಿದ ತಕ್ಷಣ ನೀರೇನು ಹಾಕಬೇಡಿ. ಉಪ್ಪು ಹಾಕಿದ ಮೇಲೆ ಉಪ್ಪು ಟೇಸ್ಟ್ ನೋಡಿ ಜಾಸ್ತಿ ಏನಾದರೂ ಉಪ್ಪು ಆಯಿತು ಅಂದರೆ ನೀವಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿದರೆ ಅಲ್ಲಿ ಮ್ಯಾನೇಜ್ ಆಗುತ್ತೆ. ನಾನಿಲ್ಲಿ ಉಪ್ಪು ನೀರು ಸೇರಿಸ್ತಾ ಇದ್ದೇನೆ. ಉಪ್ಪಿದ್ದು ಏನು ನೀರು ಮಾಡ್ಕೊಂಡಿದ್ದೆಲ್ಲ ಆ ನೀರನ್ನು ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನನಗೇನಾದರೂ ಉಪ್ಪು ಕಮ್ಮಿ ಆದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಇದು ಮಾಡಿಕೊಂಡ್ರೆ ಆಯಿತು ಆಯಿತಾ. ಇಷ್ಟೇ ಬಿರಿಯಾನಿ ವಿಡಿಯೋ ಮತ್ತು ರೈತ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.